ಮಕ್ಕಳನ್ನು ಸ್ವಾಗತ ಮಾಡುವ, ಒಳಗೆ ಬರಮಾಡುವ ಕ್ರಮ ನಾವು ಈಗ ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಒಂದು ಟೇಪನ್ನು ಎಳೆದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಬೇಸಿಗೆ ಶಿಬಿರಕ್ಕೆ ವೆಲ್ಕಮ್ ಮಾಡ್ತಿದ್ದೇವೆ. ಹೇಳಿರಿ. ಎಸ್, ವೆರಿ ಗುಡ್. ಹೇಳಿರಿ. ಬನ್ನಿ ಬನ್ನಿ, ಒಬ್ಬೊಬ್ಬರೇ ಬರಬೇಕು. ಅವರಿಗೆ ಕೂಡ ಅವರಿಗೆ ದೊಡ್ಡವರು ಆ ಸೈಡ್ ಹೋಗಿ, ಆಯ್ತಾ? ಹೋಗಿ ಕೂತ್ಕೊಳ್ಬೇಕು ಲೈನಲ್ಲೇ. ಕೂತ್ಕೊಳ್ಳಿ. ಆ ಕಡೆ ತಗೋ, ಅಲ್ಲಿ ತಗೋ. ಮತ್ತೆ ಫಾಸ್ಟ್ ಹೋಗಿ. ಒಂದು ನೃತ್ಯ ಕಾರ್ಯಕ್ರಮ. ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾರು ಧರ್ಮಕ್ಕೆ ಬಂದು ಮಾಡಿ ಕೊಡೋದಿಲ್ಲ. ಬೇರೆ ಉತ್ಸವದಲ್ಲಿ ಒಂದೊಂದು ಕಾರ್ಯ. ಆದರೆ ಟ್ರಸ್ಟ್ ಸ್ಟುಡಿಯೋದವರಿಗೆ ನಾನೊಂದು ಕೃತಜ್ಞತೆ ಸಲ್ಲಿಸಿದೆ. ಯಾಕಂದ್ರೆ 1,000 ಈ 3 ವರ್ಷ ಆಯ್ತು. 3 ವರ್ಷದಲ್ಲೂ ಸಹ ನಮ್ಮ ಹತ್ರ ಯಾವುದೇ ರೀತಿ ಫಲಪೇಕ್ಷೆ ತಗೊಳ್ಳಿಲ್ಲ. ಮಕ್ಕಳನ್ನು ನೋಡುವಾಗ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಬೇಸಿಗೆ ಶಿಬಿರ ಜಾಸ್ತಿಯಾಗಿ ನಾವು ಸ್ವಲ್ಪ ಹೊರಗೆ ಬಂದರೆ ಖಂಡಿತವಾಗಿ ನಮ್ಮಲ್ಲಿರುವ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಇದೊಂದು ನಮ್ಮ ಮಕ್ಕಳಿಗೆ ಅವಕಾಶ ಕಲ್ಪಿಸಿದ್ದಾರೆ ಅಂತ ಹೇಳ್ಬೋದು. ಖಂಡಿತವಾಗಿ ನಾವೆಲ್ಲ ನೋಡ್ತೇವೆ. ಇವತ್ತು ಇಷ್ಟೇ ಸುಮಾರು 3 ವರ್ಷದ ಹಿಂದೆ ನಿಮಗೆ ಇಲ್ಲೊಂದು ಸ್ಥಳಾವಕಾಶ ಬೇಕು ಅಂತ ಕೇಳ್ತಾರೆ, ಎಲ್ಲಿ ಬಿಡ್ತದಂತ. ಆದರೆ ತುಂಬಾ ಸಂತೋಷದ ಈ ಮಾತನ್ನು ಹೇಳ್ತಿದ್ದೇನೆ. ನಿಮಗೆ ಹೆಚ್ಚು ಗೊತ್ತಿಲ್ಲ, ಮಕ್ಕಳಿಗೆ ಬೇಸಿಗೆ ಶಿಬಿರ ಮಾತ್ರ ಅಲ್ಲ, ಪ್ರತಿ ವರ್ಷ ಬೇಸಿಗೆ ಉದ್ಘಾಟನೆ ಅಥವಾ ಸಮಾರೋಪದಲ್ಲಿ ನಾನು ಸೇರ್ಕೊಂಡವ. ಅದು ಮಾತ್ರ ಅಲ್ಲ, ತುಂಬಾ ನಾನು ನೋಡ್ತಿದ್ದೇನೆ ಜಾಸ್ತಿ ವೇಟ್ ಇದ್ದವರು, ಕಡಿಮೆ
ಬೆಂಗಳೂರು. ಬೆಂಗಳೂರಿಂದ ಬಂದಿದ್ದಾನೆ ಅಮರ್ತ್ಯ. ಗೊತ್ತುಂಟ ನಿಮ್ಗೆ? I'm studying the fourth standard. My school name is SR Public School. ಫ್ರೆಶ್ ಹೇಳಿಕ ಎಂತ? My school name is Amrapati Vidyakendra. My name is Samya. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು SR Public School. I study in 2nd standard. I am 9 years old. My hobbies
Did you